ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ನಿಮಗೋಸ್ಕರ ಫಿಫ್ತ್ ಸೆಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಪಾತ್ವೇ ಸಬ್ಜೆಕ್ಟ್ ಇದೆಯಲ್ಲ, AMT ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ನೋಡಿ, ಈ ಎಕ್ಸಾಮ್ಗೆ ತುಂಬ ಸಿಲೆಬಸ್ ತುಂಬ ಇದೆ, ಆಯಿತಾ. ಅದರಲ್ಲಿ ಕ್ವಶನ್ಗಳು ತುಂಬ ಇದ್ದಾವೆ. ನಾನು ಒಂದು ಸೂಪರ್ 24 ಕ್ವಶನ್ಸ್ ಅಂತ ಒಂದು ಹೊಸ ಪ್ಯಾಟ್ರನಲ್ಲಿ ಮಾಡ್ತೇನೆ. ಸೂಪರ್ 24 ಕ್ವಶನ್ಸ್ಗೆ ವಿತ್ ಆನ್ಸರ್ಸ್ ನಿಮ್ಗೆ ನೀಡ್ತಾ ಇದ್ದೀನಿ, ಆಯಿತಾ. ನೋಡಿ, ಇದರಲ್ಲಿ ಸೂಪರ್ 24 ಕ್ವಶನ್ಸ್ ಅಂತಂದರೆ ನಿಮಗೆ ಎಲ್ಲ ಕ್ವಶನ್ಗಳು 10 ಮಾರ್ಕ್ಸ್. ಈ 24 ಕ್ವಶನ್ಸ್ ನಾನು ಏನು ಸಾಲ್ವ್ ಮಾಡ್ತೀನಿ ವಿತ್ ಆನ್ಸರ್ಸು. ಅದರಲ್ಲಿ ನೋಡಿ, ನಿಮಗೆ ಎಕ್ಸಾಮ್ಗೆ ನನ್ನ ಪ್ರಕಾರ 10-12 ಕ್ವಶನ್ ಬರ್ತವೆ, ಆಯಿತಾ. 10-12 ಕ್ವಶನ್ ಬರ್ತವೆ ಅಂತಂದರೆ ನೀವು ಆಲ್ಮೋಸ್ಟ್ ಒಂದು 8 ಕ್ವಶನ್ಸ್ ಆದರೂ ಆನ್ಸರ್ ಮಾಡ್ಬೋದು. 8 ಕ್ವಶನ್ಸ್ ಅಂದರೆ 80 ಮಾರ್ಕ್ಸ್ ಆಗುತ್ತೆ. ನೀವು 80 ಮಾರ್ಕ್ಸ್ಗೆ ಆನ್ಸರ್ ಮಾಡಿದ್ರೆ ಅಲ್ಲೊಂದಷ್ಟು ಲೆಸ್ ಆದ್ರೂ 70 ಅಥವಾ 60 to 70 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ, ಆಯಿತಾ. ಏನೂ ಇಲ್ಲ, ಜಸ್ಟ್ ಒಂದು 5 ಕ್ವಶನ್ಸ್ ನೀವು ಕರೆಕ್ಟಾಗಿ ಬಂದು ಹೊರದ್ಬಿಟ್ರೆ ಆಯಿತು, 50 ಮಾರ್ಕ್ಸ್ ಬಂದುಬಿಡ್ತದೆ, ಆರಾಮಾಗಿ ಪಾಸ್ ಆಗ್ಬೋದು, ಒಳ್ಳೆ ಮಾರ್ಕ್ಸು ತೊಗೋಬೋದು. ನೋಡಿ, ನಾನು ಏನು ಹೇಳಿರ್ತೀನಿ ಅದೇ ಪ್ರಶ್ನೆಗಳು ಬರೋದು. ನೀವೇನಪ್ಪ ಅಂತಂದರೆ ನಂದು ಏನು ವೀಡಿಯೋ ಕೊಟ್ಟಿರ್ತೀನಿ ಆ ವೀಡಿಯೋಗಳನ್ನ ಚೆನ್ನಾಗಿ ನೋಡಬೇಕು, ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ನಾನು ಹೆಂಗೆ ಬರೆಯೋದು, ಆನ್ಸರ್ ಹೆಂಗೆ ಬರೆಯೋದು ಅದನ್ನು ತೋರಿಸಿದ್ದೀನಿ. ಬರೀ ಕ್ವಶನ್ ಮಾತ್ರ ಹೇಳಲ್ಲ, ಆ ಕ್ವಶನ್ಗೆ ಆನ್ಸರ್ ಮಾಡೋದು ಹೆಂಗೆ ಅಂತಲೂ ತೋರಿಸ್ತೀನಿ, ಆಯಿತಾ. ಈಗ ಸೂಪರ್ 24ಅಲ್ಲಿ ಫಸ್ಟ್ ಕ್ವಶನ್ಗೆ ಹೋಗೋಣ, ಆಯಿತಾ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಕ್ವಶನ್ ನಂಬರ್ 1, ಡಿಸ್ಕಸ್ ದಿ 5 ಲೆವೆಲ್ಸ್ ಆಫ್ ಆಟೋಮೇಷನ್ ಅಂತ. ಡಿಸ್ಕಸ್ ದಿ 5 ಲೆವೆಲ್ಸ್ ಆಫ್ automation. 5 ಲೆವೆಲ್ಸ್ ಆಫ್ ಆಟೋಮೇಷನ್. ಇದು 10 ಮಾರ್ಕ್ಸ್, ಎಲ್ಲ 10 ಮಾರ್ಕ್ಸ್ ಕ್ವಶನ್ನೇ. ಈ 10 ಮಾರ್ಕ್ಸಲ್ಲಿ ಯಾವ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂದರೆ, ಇದರಲ್ಲಿ ಡಯಾಗ್ರಾಮ್ ಬರುತ್ತೆ, ಬ್ಲಾಕ್ ಡಯಾಗ್ರಾಮ್ ಬರುತ್ತೆ, ಆ ಸ್ಕೆಚ್ ಅಂತ ಕರೆಯೋಣ. ಆ ಸ್ಕೆಚ್ಗೆ ನೋಡಿ, ಸ್ಕೆಚ್ಗೆ 5 ಮಾರ್ಕ್ಸ್ ಇರುತ್ತೆ. ಮತ್ತು ಅಲ್ಲಿ ಬರೆದಿರೋ ಇದಿರ್ತಾವಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಲೆವೆಲ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ 5 ಮಾರ್ಕ್ಸ್ ಇರುತ್ತೆ, ಆಯಿತಾ. ಟೋಟಲಿ 10 ಮಾರ್ಕ್ಸ್. ಈಗ ನಾನು ಹೆಂಗೆ ಸ್ಕೆಚ್ ಬರೆಯೋದು ಹೆಂಗೆ ಮತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ, ಏನೇನು ಬರೀಬೇಕು ನೋಡಿ, ತುಂಬ ಸಿಂಪಲ್ ವರ್ಡ್ಸಲ್ಲಿ ನಾನು ಬರೆದು ತೋರಿಸ್ತೀನಿ. ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯಿತಾ. ಈಗ ನೋಡಿ, ಡ್ರಾಯಿಂಗ್ ಬರೆಯೋದು ಹೆಂಗೆ ಅಂತ ತೋರಿಸ್ತೀನಿ. 5 ಬ್ಲಾಕ್ಸ್ ಬರ್ಕೋಬೇಕು, ಆಯಿತಾ. 5 ಬ್ಲಾಕ್ಸು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ಗಳು. ಪೆನ್ಸಿಲು ಸ್ಕೇಲ್ ಯೂಸ್ ಮಾಡಿ ಬರೀರಿ, ಗೊತ್ತಾಯ್ತಾ. ಸುಮ್ಮನೆ ಗೀಚಕ್ಕೆ ಹೋಗ್ಬಿಡಿ. ನೋಡಿ, ಈಗ ನಾನು 5 ಬ್ಲಾಕ್ಸು ಬಾಟಮಿಂದನೇ ಬರೀತೀನಿ. ನೋಡಿ, ಒಂದು ಇಲ್ಲಿ ಆ್ಯಪಲ್ ಬರ್ತಾಯಿದೆ, ನೀವು ಪೆನ್ಸಿಲು ಸ್ಕೇಲ್ ಹಾಕ್ಬಿಟ್ಟು ಬರೀರಿ. ಹಾಗೆ ಬರಿಬೋದಿತ್ತು, ಬಟ್ ಸ್ಟ್ರೈಟ್ ಬರೋಲ್ಲ ಅಂತ ನಾನು ಟೂಲ್ಸ್ ಬಾಕ್ಸ್ ತಗೋತಾ ಇದ್ದೀನಿ. ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ 3 ಆಯಿತು. ನಾಲ್ಕು, ಇನ್ನೊಂದು 5, ಆಯಿತಾ. ಈಗ 5 ಲೆವೆಲ್ ಇದೆ. ಇದ್ರ ಒಳಗಡೆ ಬರೀಬೇಕು ಯಾವ್ಯಾವ ಲೆವೆಲ್ ಅಂತ ನೋಡಿ ಇಲ್ಲಿ. ಆಮೇಲೆ ಇಲ್ಲಿ ಇದು ಆ್ಯರೋ ಮಾರ್ಕ್ಸ್ ಹಾಕ್ಬಿಡಿ. ಆ್ಯರೋ ಮಾರ್ಕ್ಸ್ ಅಂದರೆ ನೋಡಿ, ಆ್ಯರೋ ಮಾರ್ಕು ಇಲ್ಲೆಲ್ಲ ಬರಲಿ ನೋಡಿ, ಮೇಲಕ್ಕೆ ಮತ್ತು ಮೇಲಿಂದ ಕೆಳಗಡೆಗೆ ಅಷ್ಟು ನೋಡಿ ಆ್ಯರೋಗಳು. ಇಲ್ಲಿಂದ ಒಂದು ಹಿಂಗೆ ಬರಲಿ ನೋಡಿ, ಈ ಥರ, ಆಯಿತಾ. ಇವಾಗ ಇಲ್ಲೆಲ್ಲ ಬರೀಬೇಕಿಲ್ಲಿ ಒಳಗಡೆ ಲೆವೆಲ್ಸ್ಗಳು ಬರೀಬೇಕು. 5 ಬಾಕ್ಸ್ ಹಾಕಿದ್ದೀನಲ್ವ, 5 ಬಾಕ್ಸ್ ಹಾಕಿದ್ದೀನಿ ಅಂದರೆ ಅರ್ಥ ಏನು, 5 ಲೆವೆಲ್ ಇದೆ ಅಂತ.
ಆಯಿತಾ. ನೋಡಿ ಮೊದಲನೇ ಲೆವೆಲ್ ಏನಪ್ಪ ಅಂತಂದರೆ ಡಿವೈಸ್ ಲೆವೆಲ್. ನೋಡಿ ನಾನು ಬರೆದು ತೋರಿಸ್ತಾ ಇದ್ದೀನಿ, ನೀವು ಈ ಥರನೇ ಬರೀಬೇಕು ಅಂತ. ನೋಡಿ ಇದು ಡಿವೈಸ್ ಲೆವೆಲ್ಲು, ಇದು ಎರಡನೇದು ಮಿಷಿನ್ ಲೆವೆಲ್, ಮೂರನೇದು ಸೆಲ್ ಲೆವೆಲ್, ಸೆಲ್ ಲೆವೆಲ್. ನಾಲ್ಕನೇದು ಪ್ಲ್ಯಾಂಟ್ ಲೆವೆಲ್, ಐದನೇದು ಎಂಟರ್ಪ್ರೈಸ್ ಲೆವೆಲ್. ನೋಡಿ ನಾನು ಸುಮ್ಮನೆ ಪ್ರಿಂಟ್ ತೋರಿಸ್ಬಿಡ್ಬೋದು, ಪ್ರಿಂಟ್ ತೋರಿಸ್ಬಿಟ್ರೆ ಏನೂ ಗೊತ್ತಾಗಲ್ಲ. ನೀವು ಯಾವ ಥರ ಎಕ್ಸಾಮಲ್ಲಿ ಬರೀಬೇಕು ಅದನ್ನು ತೋರಿಸ್ತಾ ಇದ್ದೀನಿ. ಎಂಟರ್ಪ್ರೈಸ್ ಲೆವೆಲ್ ಅಲ್ವಾ, ಈ ಥರ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬರೀಬೇಕು ಏನಂತ. ನೋಡಿ ಈ ಥರ 5 ಬಾಕ್ಸ್ ಹಾಕೋಬೇಕು, 5 ಪೆನ್ಸಿಲ್ ಸ್ಕೇಲ್ ಯೂಸ್ ಮಾಡೇ ಹಾಕೊಳ್ಳಿ ಬಾಕ್ಸ್ನ, ಆಯಿತಾ. ನೋಡಿ ಈ ಕಡೆ ಎಲ್ಲ ಏನು ಮಾಡಿ ಅಂದರೆ ಈ ಕಡೆ ಲೆವೆಲ್ 1, ಇದಕ್ಕೆ ಲೆವೆಲ್ 1 ಅಂತ ಬರೀರಿ. ಲೆವೆಲ್ 1, ಇದು ಲೆವೆಲ್ 2, ಇದು ಲೆವೆಲ್ 3, ಇದು ಲೆವೆಲ್ 4, ಇದು ಲೆವೆಲ್ 5. ನೋಡಿ ಈ ಕಡೆ ಏನು ಮಾಡಿ ಎಕ್ಸಾಂಪಲ್ಗಳು ಬರೀರಿ, ಆಯಿತಾ. ನೋಡಿ ಎಕ್ಸಾಂಪಲ್ ಇದಕ್ಕೆ ಸೆನ್ಸರ್ಸ್, ಆ್ಯಕ್ಚುಯೇಟರ್ಸ್, ಇದಕ್ಕೆ ಎಕ್ಸಾಂಪಲ್ಲು ಇಂಡಿವಿಜುವಲ್ ಮಿಷಿನ್ ಅಥವಾ ಯಾವುದೋ ಒಂದು ಮಿಷಿನ್ ಅಂತ ಬರೀರಿ, ಆಯಿತು. ಮಿಷಿನ್ ಅಂತ CNC ಮಿಷಿನ್ ಅಂತ ಬೇಕಾದ್ರೆ ಬರೀಬೋದು, ಮಿಷಿನ್ ಅಂತ ಬರೆದಿರ್ತೀನಿ. ನೋಡಿ ಸೆಲ್ ಅಂತಂದರೆ ಇದು ಗ್ರೂಪ್ ಆಫ್ ಮಿಷಿನ್, ಇದಕ್ಕೆ ಎಕ್ಸಾಂಪಲ್ಲು ಗ್ರೂಪ್ ಆಫ್ ಮಿಷಿನ್, ಆಯಿತಾ. ಇದು ಪ್ಲ್ಯಾಂಟ್ ಲೆವೆಲ್ ಅಂತಂದರೆ ಇದಕ್ಕೆ ಎಕ್ಸಾಂಪಲ್ಲು ಪ್ರೊಡಕ್ಷನ್ ಸಿಸ್ಟಮ್, ಆಯಿತಾ. ಇದಕ್ಕೆ ಎಕ್ಸಾಂಪಲ್ಲು ಕಾರ್ಪೊರೇಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಆಯಿತಾ. ನೋಡಿ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ನೋಡಿ ಇಷ್ಟಕ್ಕೆ 5 ಮಾರ್ಕ್ಸ್. ಏನು ಕಷ್ಟನೇ ಇದು ಬರೆಯೋದು, ಏನಿಲ್ಲ, 5 ಬಾಕ್ಸ್ ಹಾಕೋದು. ನೋಡಿ 5ಕ್ಕೂ ಅಪ್ ಯಾರೋ ಈ ಕಡೆ, ಡೌನ್ ಯಾರೋ ಈ ಕಡೆ. ಫಸ್ಟ್ ಏನು ಅಂತಂದರೆ ಲೆವೆಲ್ 1 ನೋಡಿ ಡಿವೈಸ್ ಲೆವೆಲ್ ಅಂತ ಬರೀಬೇಕು, ಮಿಷಿನ್ ಲೆವೆಲ್, ಸೆಲ್ ಲೆವೆಲ್, ಪ್ಲ್ಯಾಂಟ್ ಲೆವೆಲ್, ಎಂಟರ್ಪ್ರೈಸ್ ಲೆವೆಲ್. ಈ ಕಡೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5. ಈ ಕಡೆ ಎಕ್ಸಾಂಪಲ್ ಬರೆದು ನೋಡಿ ಇಷ್ಟು ಬರೆದ್ರೆ ನಿಮ್ಗೆ 5 ನಂಬರ್ ಬಂದಂಗೆ. ಈಗ ನೆಕ್ಸ್ಟ್ ಏನು ಅಂತಂದರೆ ಒಂದೊಂದು ಎಕ್ಸ್ಪ್ಲೈನ್ ಮಾಡಬೇಕು. ಡಿವೈಸ್ ಲೆವೆಲ್ ಏನು, ಮಿಷಿನ್ ಲೆವೆಲ್ ಏನು, ಒಂದು 2 ಲೈನ್ ಬರೆದ್ರೆ ಸಾಕು, ಗೊತ್ತಾಯ್ತಾ. ನೋಡಿ ನೀವು ಇದನ್ನು ನೀಟಾಗಿ ಬರೆದಿರೆ, ಈ ಸ್ಕೆಚ್ಚನ್ನು ನೀಟಾಗಿ ಬರೆದ್ರೆ ನೀವು ಅಲ್ಲಿ ಏನು ಬರೆದಿರ್ತೀರೋ ಅದನ್ನ ಸಾಮಾನ್ಯವಾಗಿ ನೋಡೋಕ್ಕೆ ಹೋಗಲ್ಲ. ಅದಕ್ಕೆ ಇದನ್ನು ನೀಟಾಗಿ ಬರೀರಿ, ಗೊತ್ತಾಯ್ತಲ್ವಾ. ನಾನು ಇಲ್ಲಿ ಬರೆದಿದ್ದೀನಿ, ನೀವು ಎಕ್ಸಾಮಲ್ಲಿ ಇನ್ನೂ ನೀಟಾಗಿ ಬರೀಬೇಕು. ಪೆನ್ನಲ್ಲಿದ್ದರೆ ನೀಟಾಗಿ ಬರಿಬೋದು, ಇದು ಇಲ್ಲಿ ಬರಿಬೇಕಂದ್ರೆ ಸ್ವಲ್ಪ ಕಷ್ಟ, ಆದರೂ ಕಷ್ಟಪಟ್ಟು ಬರೀತಿದ್ದೀನಿ. ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಈಗ ಇದ್ರದ್ದು ಎಕ್ಸ್ಪ್ಲನೇಷನ್ ಹೆಂಗೆ ಬರೆಯೋದು ತೋರಿಸ್ತೀನಿ ನೋಡಿ. ಎಕ್ಸ್ಪ್ಲನೇಷನ್ ಏನಿಲ್ಲ, ಎಕ್ಸ್ಪ್ಲನೇಷನ್ ಈಸಿನೇ. ನೆಕ್ಸ್ಟ್ ಪೇಜ್ಗೆ ಹೋಗೋಣ, ಆಯಿತಾ. ನೋಡಿ ಈಗ ನೆಕ್ಸ್ಟು ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತಂದರೆ ಫಸ್ಟು ಡಿವೈಸ್ ಲೆವೆಲ್ ಅಂತ ಹೆಡಿಂಗ್ ಬರ್ಕೊಳ್ಳಿ. ನೋಡಿ ಡಿವೈಸ್ ಲೆವೆಲ್. ನೋಡಿ ಎಲ್ಲದಕ್ಕೂ ಒಂದು ಸೆಂಟೆನ್ಸ್ ನೋಡಿ, ತುಂಬ ಈಸಿ, ಇದನ್ನು ಆರಾಮಾಗಿ ಬರಿಬೋದು ನೀವು. ಈಗ ಇದಕ್ಕೆ ಇಟ್ ಈಸ್ ದಿ ಫಸ್ಟ್ ಲೆವೆಲ್ ಆಫ್ ಆಟೋಮೇಷನ್.
automation. It is the first level of automation. ಆಯಿತಾ? ಇದರಲ್ಲಿ ಏನೇನಿದೆ ಬರೆಯೋದಷ್ಟೇ. ಇಲ್ಲಿ ಏನೇನಂತಂದರೆ ನೋಡಿ, ಇದರಲ್ಲಿ ಡಿವೈಸ್ ಲೆವೆಲ್ ಅಂತಂದರೆ ನಾವು ಏನೇನು ಡಿವೈಸ್ ಯೂಸ್ ಮಾಡ್ತೀವಿ, ಒಂದು ಮಿಷಿನಲ್ಲಿ ಏನೇನು ಡಿವೈಸ್ ಇರ್ತವೆ ಅವೆಲ್ಲ ಬರ್ತವೆ ನೋಡಿ. ಇಟ್ ಇನ್ಕ್ಲೂಡ್ಸ್ ನೋಡಿ, ಅಲ್ಲೇ ಬರೆದಿರ್ತೀವಿ. ಇಟ್ ಇನ್ಕ್ಲೂಡ್ಸ್ 2 ಬರೆದಿದ್ದೀವಿ ಅಲ್ಲೇ. ಏನು, ಸೆನ್ಸರ್ಸ್ ಆ್ಯಕ್ಚುಯೇಟರ್ಸ್ and all other hardware components ಅಂತ ಬರೆಯೋದು. ಅದರ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ನೋಡಿ. ಇದು ಬರೆಯೋಕ್ಕೆ ಏನು ಕಷ್ಟನಾ ನೋಡಿ. ಇಟ್ ಈಸ್ ದಿ ಫಸ್ಟ್ ಲೆವೆಲ್ ಆಫ್ ಆಟೋಮೇಷನ್. ಇಟ್ ಇನ್ಕ್ಲೂಡ್ಸ್ ಏನು, ಸೆನ್ಸರ್ಸ್, ಆ್ಯಕ್ಚುಯೇಟರ್ಸ್ ಎಕ್ಸೆಟ್ರಾ ಆ್ಯಂಡ್ ಆಲ್ ಅದರ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಅಂತ ಬರೆಯೋದು. ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟು ಇದಾದಮೇಲೆ ಏನು, ಡಿವೈಸ್ ಲೆವೆಲ್ ಆದಮೇಲೆ ಮಿಷಿನ್ ಲೆವೆಲ್ ನೋಡಿ. ಮಿಷಿನ್ ಲೆವೆಲ್ ನೋಡಿ. ಮಿಷಿನ್ ಲೆವೆಲ್ ಅಂತಂದರೆ ಈಗೆಲ್ಲ ಏನು ಡಿವೈಸ್ ಲೆವೆಲಲ್ಲಿ ಏನೇನು ಡಿವೈಸ್ ಇರ್ತವೆ ಅದನ್ನೆಲ್ಲ ಸೇರಿಸಿ ಒಂದು ಮಿಷಿನ್ ಅಸೆಂಬಲ್ ಮಾಡ್ತೀವಲ್ಲ, ದಟ್ ಈಸ್ ಮಿಷಿನ್ ಲೆವೆಲ್ ನೋಡಿ. ಇದಕ್ಕೇನಂದರೆ ಒಂದು ಸೆಂಟೆನ್ಸ್ ನೋಡಿ, ಒಂದು ಸೆಂಟೆನ್ಸ್ ಮೇಲೆ ಬರೆದ್ರಲ್ಲ, ಇಟ್ ಈಸ್ ದಿ second level of automation. ಆಯಿತಾ? ನೋಡಿ, ಇಟ್ ಇನ್ಕ್ಲೂಡ್ಸ್ ನೋಡಿ, ಒಂದು ಸೆಂಟೆನ್ಸ್ ಆಯಿತು. ಇಟ್ ಇನ್ಕ್ಲೂಡ್ಸ್ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಲ್ಲ ಡಿವೈಸ್ ಲೆವೆಲಲ್ಲಿ ಏನಿರ್ತವೆ ಎಲ್ಲನೂ ಇಂಟಿಗ್ರೇಷನ್ ಮಾಡ್ತೀವಿ, ಅಂದರೆ ಸೇರಿಸ್ತೀವಿ ಅಂತ. includes integration of various devices to form a machine. ಅಲ್ವಾ? ಮಿಷಿನ್ ಲೆವೆಲ್ ಆಯಿತು. ಅಂದರೆ ಒಂದು CNC ಮಿಷಿನ್ ಅಂತ ತಗೋಬೋದು, ಬೇಕಾದ್ರೆ ಯಾವುದಾದ್ರು ಒಂದು ಮಿಷಿನ್ ಅದೇ ಹೆಸರು ಬರೆದ್ರೂ ಆಗುತ್ತೆ. ಆಯಿತಾ? ಈಗ ನೆಕ್ಸ್ಟು ಮಿಷಿನ್ ಲೆವೆಲ್ ಆದಮೇಲೆ ನೆಕ್ಸ್ಟು ಸೆಲ್ ಲೆವೆಲ್ ನೋಡಿ. ಸೆಲ್ ಲೆವೆಲ್ ನೋಡಿ. ಸೆಲ್ ಲೆವೆಲ್ ಅಂತಂದರೆ ಎಷ್ಟೊಂದು ಮಿಷಿನ್ಗಳು ಸೇರ್ಕೊಂಡಿರ್ತವೆ. ಆಯಿತಾ? ಇದಕ್ಕೊಂದು ಸೆಂಟೆನ್ಸ್ ಏನು, ಇಟ್ ಈಸ್ ದಿ third level of automation. It is the third level of automation. ಇದರಲ್ಲಿ ಏನು ಅಂತಂದರೆ ಇಟ್ ಇನ್ಕ್ಲೂಡ್ಸ್ ನೋಡಿ. ಹಂಗೇ ನಿಮಗೆಲ್ಲ ಈಸಿ ಆಗಬೇಕು ಬರೆಯೋಕ್ಕೂ ನೋಡಿ, ಎಲ್ಲ ಒಂದೇ ಥರ ಇದೆ. ಇಟ್ ಇನ್ಕ್ಲೂಡ್ಸ್ group of machines. Group of machines connected by ನೋಡಿ. ಯಾವುದಕ್ಕೆ ಕನೆಕ್ಟ್ ಆಗಿರ್ತವೆ, ಎಲ್ಲ ಕನೆಕ್ಟ್ ಆಗಿರ್ತವೆ. ಕನೆಕ್ಟೆಡ್ ಬೈ ಕಂಪ್ಯೂಟರ್ಸ್ ಆಗಿರ್ಬೋದು, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಎಕ್ಸೆಟ್ರಾ. ಕನೆಕ್ಟೆಡ್ ಬೈ ಕಂಪ್ಯೂಟರ್, material handling system etc. ಸರಿನಾ? ನೋಡಿ, ಡಿವೈಸ್ ಲೆವೆಲ್ಗೆ ಇಷ್ಟು ಬರೆದ್ರೆ ಸಾಕು. ಇಟ್ ಈಸ್ ದಿ ಫಸ್ಟ್ ಲೆವೆಲ್ ಆಫ್ ಆಟೋಮೇಷನ್. ಇಟ್ ಇನ್ಕ್ಲೂಡ್ಸ್ ಸೆನ್ಸರ್ಸ್, ಆ್ಯಕ್ಚುಯೇಟರ್ಸ್ ಆ್ಯಂಡ್ ಆಲ್ ಅದರ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್. ಅಷ್ಟು ಬರೆದ್ರೆ ಸಾಕು. ಮಿಷಿನ್ ಲೆವೆಲ್ಗೆ ಇಟ್ ಈಸ್ ದಿ ಸೆಕೆಂಡ್ ಲೆವೆಲ್ ಆಫ್ ಆಟೋಮೇಷನ್. ಇಟ್ ಇನ್ಕ್ಲೂಡ್ಸ್ ಇಂಟಿಗ್ರೇಷನ್ ಆಫ್ ವೇರಿಯಸ್ ಡಿವೈಸಸ್ ಟು ಫಾರ್ಮ್ ಎ ಮಿಷನ್. ಸೆಲ್ ಲೆವೆಲ್ ಅಂತಂದರೆ ಇಟ್ ಈಸ್ ದಿ ಥರ್ಡ್ ಲೆವೆಲ್ ಆಫ್ ಆಟೋಮೇಷನ್. ಇಟ್ ಇನ್ಕ್ಲೂಡ್ಸ್ ಗ್ರೂಪ್ ಆಫ್ ಮಿಷಿನ್ಸ್ ಕನೆಕ್ಟೆಡ್ ಬೈ ಕಂಪ್ಯೂಟರ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಎಕ್ಸೆಟ್ರಾ. ಏನೇನು ಇರ್ತವೆ ಎಲ್ಲ ಕನೆಕ್ಟ್ ಆಗಿರ್ತವೆ. ಆಯಿತಾ? ಈಗ ನೆಕ್ಸ್ಟು ಹೋಗೋಣ, ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ.
ಈಗ 3 ಆಯ್ತಲ್ವ. ನಾಲ್ಕನೇದು ಏನಪ್ಪ ಅಂತಂದರೆ ಫೋರ್ತ್ ಒನ್ ಈಸ್ ಪ್ಲ್ಯಾಂಟ್ ಲೆವೆಲ್. ನೋಡಿ ಪ್ಲ್ಯಾಂಟ್ ಲೆವೆಲ್ ಅಂತಂದರೆ ಇಟ್ ಈಸ್ ದಿ ಒಂದು ಸೆಂಟೆನ್ಸ್ ನೋಡಿ, ಇಟ್ ಈಸ್ ದಿ ಫೋರ್ತ್ ಲೆವೆಲ್ ಆಫ್ ಆಟೋಮೇಷನ್. ಇಟ್ ಈಸ್ ದಿ fourth level. It is the fourth level of automation. ಆಯಿತಾ, ಫೋರ್ತ್ ಲೆವೆಲ್ ಆಫ್ ಆಟೋಮೇಷನ್. ನೋಡಿ ಇದೇನಪ್ಪ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ಫ್ಯಾಕ್ಟ್ರಿ ಇದು. ಇಟ್ ಈಸ್ ನಥಿಂಗ್ ಬಟ್ ಎ ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ. ಇಟ್ ಈಸ್ ನಥಿಂಗ್ ಬಟ್ ಎ ಫ್ಯಾಕ್ಟರಿ. It is nothing but a factory which performs various ಎಲ್ಲ ಫಂಕ್ಷನ್ ಮಾಡುತ್ತದೆ. ನಥಿಂಗ್ ಬಟ್ ಎ ಫ್ಯಾಕ್ಟ್ರಿ ವಿಚ್ ಪರ್ಫಾರ್ಮ್ಸ್ ಪ್ರೊಡಕ್ಷನ್. ಕ್ವಾಲಿಟಿ ಕಂಟ್ರೋಲ್, ಇನ್ಸ್ಪೆಕ್ಷನ್, ಎಕ್ಸೆಟ್ರಾ ಎಲ್ಲ ಮಾಡುತ್ತೆ. ಆಯಿತಾ. ಇಟ್ ಈಸ್ ನಥಿಂಗ್ ಬಟ್ ಎ ಫ್ಯಾಕ್ಟ್ರಿಗೆ ಪ್ಲ್ಯಾಂಟ್ ಲೆವೆಲ್ ಅಂತ ಕರೀತಾರೆ. ನೀವು ಫಂಕ್ಷನ್ ಗೊತ್ತಾಗಿಲ್ಲ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಫ್ಯಾಕ್ಟ್ರಿ ಅಂತ ಬರೆದ್ರೂ ಸಾಕಾಗುತ್ತೆ. ಆಯಿತಾ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಎಂಟರ್ಪ್ರೈಸ್ ಲೆವೆಲ್. ನೋಡಿ ಎಂಟರ್ಪ್ರೈಸ್ ಲೆವೆಲ್ ಅಂದರೆ ಇಟ್ ಈಸ್ ದಿ ಫಿಫ್ತ್ ಲೆವೆಲ್ ಅಥವಾ ಫೈನಲ್ ಲೆವೆಲ್, ಫಿಫ್ತ್ ಲೆವೆಲ್ ಆಫ್ ಆಟೋಮೇಷನ್. ಅಲ್ವಾ. ನೋಡಿ ಇದೇನು ಅಂತಂದರೆ ನೋಡಿ, ಈಗ ಒಂದು ಫ್ಯಾಕ್ಟ್ರಿ ಅಲ್ವಾ, ಪ್ಲ್ಯಾಂಟ್ ಲೆವೆಲಲ್ಲಿ ಫ್ಯಾಕ್ಟ್ರಿ ಬಂದುಬಿಡ್ತದೆ. ಆ ಫ್ಯಾಕ್ಟ್ರಿನ ನಡೆಸೋದು ಅಂತಂದರೆ ಮಾರ್ಕೆಟಿಂಗ್ ಮಾಡೋದು. ಫ್ಯಾಕ್ಟ್ರಿನಲ್ಲಿ ಏನು ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅದನ್ನು ಸೇಲ್ಸ್ ಮಾಡಿಸೋದು, ಇದೆಲ್ಲ ಎಂಟರ್ಪ್ರೈಸ್ ಲೆವೆಲಲ್ಲಿ ಬರುತ್ತೆ. ಆಯಿತಾ. ಇಟ್ ಈಸ್ ದಿ ಫಿಫ್ತ್ ಲೆವೆಲ್ ಆಫ್ ಆಟೋಮೇಷನ್. ಇಟ್ ವರ್ಕ್ಸ್ on the improvement of factory sales and profit. ನೋಡಿ ಇಷ್ಟು ಬರೆದ್ರೆ ಸಾಕು. ನೀವು ಎಕ್ಸ್ಪ್ಲನೇಷನ್ಗೆ 5 ಬರೆದ್ನಲ್ಲ, ಇಷ್ಟನ್ನು ಬರೆದ್ರೆ ಸಾಕು. ಆಯಿತಾ. ನೋಡಿ ಈಗ ಹೆಚ್ಚು ಕಡಿಮೆ ಒಂದು 15 ಮಿನಿಟ್ಸ್ ತಗೊಂಡಿದ್ದೀನಿ, 15 ನಿಮಿಷ ತಗೊಂಡಿದ್ದೀನಿ ಈ ಕ್ವಶನ್ಗೆ ಆನ್ಸರ್ ಹೆಂಗೆ ಬರೆಯೋದು ಅಂತ ನಿಮ್ಗೆ ಹೇಳೋದಕ್ಕೆ. ನೀವು ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನೋಡಿ. ಏನು ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಒಂದ್ಸಲ ನೀವು ನೋಡಿಬಿಟ್ರೆ ಸಾಕು, ಆರಾಮಾಗಿ ಬರಿಬೋದು. ತುಂಬ ಈಸಿ ಇದು, ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟು ಕ್ವಶನ್ನು ಆಮೇಲೆ ಮಾಡೋಣ. ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡ್ತೀನಿ. ಈಗ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೇನೆ. ಆಯಿತಾ. ಒಳ್ಳೆಯದಾಗಲಿ.